ಹೊರಗಡೆ ಕೂಡ ಗಿಲ್ಲಿ ವರ್ಸಸ್ ಅಶ್ವಿನಿ ಅನ್ನೋ ಥರನೇ ಇತ್ತು. ಮನೆ ಒಳಗಡೆ ಕೂಡ ನೀವು ಅದನ್ನು ನೋಡಿದ್ದೀರ, ಗಿಲ್ಲಿ ವರ್ಸಸ್ ಅಶ್ವಿನಿ ಅನ್ನೋ ಥರನೇ. ಸೊ ಇದು ಹೇಗಾಯಿತು, ಹೋಗ್ತಾ ಹೋಗ್ತಾ ಹೇಗಾಯಿತು ಅಂತಂದರೆ ಜಾತಿ ಬಂತು, ರಾಜಕೀಯ ಬಂತು. ಸೊ ಮಿನಿಸ್ಟರ್ಗಳು ಮತ್ತು MLAಗಳು ವಿಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ಬೇಕಾ ಅಂತ ಅನಿಸುತ್ತೆ ಬಿಗ್ ಬಾಸ್ಗೆ. ಸೀಸನ್ನು ಇವತ್ತು ಇವ್ರು ಹೀರೋ, ನಾಳೆ ನೆಕ್ಸ್ಟ್ ಸೀಸನ್ಗೆ ಇನ್ನೊಂದು 8 ಮಂತ್ಸ್ ಅಷ್ಟೇ, ಬೇರೊಬ್ಬ ಹೀರೋ ಕ್ರಿಯೇಟ್ ಆಗ್ತಾರೆ, ಬೇರೊಬ್ಬ ಹೀರೋಯಿನ್ ಕ್ರಿಯೇಟ್ ಆಗ್ತಾರೆ. ಸೊ ಅಷ್ಟಕ್ಕೆಲ್ಲ ಈ ಥರ ಎಲ್ಲ ಬೇಕಿತ್ತಾ? ಇದೇನಿದು ಬಿಗ್ ಬಾಸ್ ರಿಯಾಲಿಟಿ ಶೋ? ತುಂಬ ಜನ ಅದರಲ್ಲಿ ಕಲಾವಿದರೇ ಇರೋದು. ಕಲಾವಿದರಿಗೆ ಯಾವತ್ತೂ ಜಾತಿ ಬಣ್ಣ ಬಳಿಬಾರ್ದು, ರಾಜಕೀಯಕ್ಕೆ ಅದನ್ನು ಕನ್ವರ್ಟ್ ಮಾಡಬಾರ್ದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ತುಂಬ ರಾಜಕೀಯ ನಡೆದಿದೆ ಅಂತ ಅನ್ಸುತ್ತೆ ಈ ಸರಿ ಬಿಗ್ ಬಾಸ್. ಏನು ಹೇಳೋಕ್ಕಾಗುತ್ತೆ, ಆಗಿದೆ ಅಷ್ಟೇ. ಅದ್ರ ಬಗ್ಗೆ ನಾನು ಏನು ಮಾತಾಡಲಿ ಇವಾಗ? ಅವ್ರವ್ರು ಏನು ಶೋ ಈ ಥರ ಎಲ್ಲ ಮಾಡಬಾರ್ದು ಅಂತ, ಒಂದು ಶೋ ಆಗಿನೇ ನೋಡಬೇಕು. ಶೋ ಆಗಿ ನೋಡಬೇಕು. ಯಾರು ನೋಡ್ತಾ ಇಲ್ಲಲ್ಲ, ಅದೇ ಪ್ರಾಬ್ಲಮ್ಮು. ನೋಡದೇ ಇರೋರ್ಗೆ ಏನು ಹೇಳ್ತೀರಾ? ಶೋ ಆಗಿ ನೋಡದೇ ಇರೋರನ್ನ ಆಯಿತು ಮಾಡ್ತೀರಾ ಮಾಡಿ. ಎಷ್ಟು ವರ್ಷ ಮಾಡ್ತೀರಾ? ಇನ್ನೊಂದು ಸೀಸನ್ ಬರುತ್ತೆ, ಆ ಸೀಸನಲ್ಲೂ ಮಾಡ್ತೀರಾ ಮಾಡಿ. ಇನ್ನೊಂದು ಸೀಸನ್ ಬರುತ್ತೆ, ಆ ಸೀಸನಲ್ಲೂ ಮಾಡ್ತೀರಾ ಮಾಡಿ. ಎಷ್ಟು ಸೀಸನ್ ಅಂತ ಮಾಡ್ತಾರೆ? ಒಂದು 3 ವರ್ಷ ಮಾಡ್ತಾರೆ, 4 ವರ್ಷ ಮಾಡ್ತಾರೆ. ಅದಾದಮೇಲೆ ಅವರು ಸೈಲೆಂಟ್ ಆಗ್ತಾರೆ ಅಷ್ಟೇ. ಅದ್ರ ಬಗ್ಗೆ ಇವಾಗ ನಾನು ಏನು ಮಾತಾಡಲಿ? ಅದ್ರ ಬಗ್ಗೆ ಎಲ್ರಿಗೂ ಗೊತ್ತು ಇದು ತಪ್ಪು ಇದು ಸರಿ ಅಂತ. ಅದನ್ನು ನಾನೂ ಒಂದು ಸತಿ ಹೇಳಿ ಅದನ್ನ ನೆನಪಿಸ್ಬೇಕು ಅಂತ ನನಗೆ ಅನ್ಸಲ್ಲ. ಕಾಮಾಗಿರಿ ಎಲ್ಲ ಯಾಕೆ ಇವಾಗ ಆ ಸಪೋರ್ಟ್ ಈ ಸಪೋರ್ಟ್? ಅವ್ರ ಆಟ ಅವ್ರು ಆಡಿದ್ದಾರೆ, ಆಟದವ್ರು ನನ್ನ ಆಟ ಇಷ್ಟ ಆಗಿರೋ ನನಗೆ ಓಟಾಕಿ ನನಗೆ ಗೆಲ್ಲಿಸ್ತಾರೆ, ಅವ್ರ ಆಟ ಇಷ್ಟ ಆಗಿರೋ ಅವರು ಓಟಾಕಿ ಅವ್ರು ಗೆಲ್ಲಿಸ್ತಾರೆ. ಇವರು ಹೇಳಿದ್ರು ಅಂತ ಗೆಲ್ಸಲ್ಲ, ಅವ್ರು ಹೇಳಿದ್ರು ಅಂತ ಗೆಲ್ಸಲ್ಲ. ಮಾಡಬೇಕು ಅಂತ ಅನಿಸಿದ್ಯಾ ಮಾಡಲಿ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ಓಕೆ ಸರ್, ನಿಮಗೆ ಹೋದ ಸೀಸನಲ್ಲೇ ನಿಮಗೆ ಆಫರ್ ಬಂದಿತ್ತಾ ಹೇಗೆ ಅಂತ? ಯಾಕಂದರೆ ಪ್ರತಿ ಸರಿ ಲಿಸ್ಟಲ್ಲೂ ನೀವು ಇದ್ದೇ ಇರ್ತಾಯಿದ್ರಿ. ಗೀತಾ ಸೀರಿಯಲ್ ಬೇರೆ ಕ್ಲೋಸ್ ಆಗಿ ಅಷ್ಟರಲ್ಲಿ ಆಲ್ರೆಡಿ ಎಂಡ್ ಆಗಿತ್ತು. ಸೊ ಹಾಗಾಗಿ ಧನುಷ್ ಅವ್ರು ಇರ್ತಾರೆ ಅಂತ ಹೇಳಿದರು. ಅದರ್ವೈಸ್ ಇದೇ ಸೀಸನಲ್ಲೇ ನಿಮ್ಗೆ ಆಫರ್ ಬಂದಿದೆ? ಫಸ್ಟ್ ಟೈಮ್ ಇದೆ ಆಫರ್ ಬಂದಿದ್ದ ತಕ್ಷಣ ನಾನು ಹೋಗಿಲ್ಲ, ನಮ್ಮ ಮನೇಲಿ ಕಳಿಸೋದ್ರು, ಫೋರ್ಸ್ ಮಾಡಿ ಕಳಿಸೋದ್ರು. ಏನು ಮಾಡೋದು? ಓಕೆ, ಬಟ್ ಇವತ್ತು ಸ್ಯಾಟಿಸ್ಫೈಡ್ ಇದೆಯಾ ನಿಮಗೆ? ನಾನು ಏನಾದರೂ ಸ್ಯಾಟಿಸ್ಫೈ ಇರ್ತೀನಿ. ನಾನು ಫಸ್ಟ್ ವೀಕ್ ಆಚೆ ಬಂದಿರೋ ಸ್ಯಾಟಿಸ್ಫೈ ಆಗಿರ್ತಾಯಿದ್ದೆ. ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ನಾನು ಹೇಳ್ತಾ ಇಲ್ವಾ, ಏನೇ ಆದರೂ ಒಳ್ಳೇದಕ್ಕೆ ಆಗೋದು. ಇವತ್ತು ನಾನು ಗೆದ್ದಿಲ್ಲ, ಇನ್ನೂ ದೊಡ್ಡದಾಗಿ ಏನೋ ಕಾಯ್ತಾ ಇರಬೇಕು ಮುಂದೆ. ಆಗಲಿ, ಆಗೋದೆಲ್ಲ ಆಗಲಿ, ನೋಡೋಣ. ಎಷ್ಟು kg ಗೊತ್ತಿಲ್ಲ, ಚೆಕ್ ಮಾಡಬೇಕು ಇವಾಗ. ಹೌದಾ? ಓಕೆ ಸರ್, ಇನ್ನು ನೆಕ್ಸ್ಟ್ ಏನಂತ ಅಂದರೆ ವಾಟ್ ನೆಕ್ಸ್ಟ್ ಅಂತ, ಲೈಕ್ ಏನು ಅಂದ್ಕೊಂಡಿದ್ದೀರಾ? ಸಿನಿಮಾನ, ಸೀರಿಯಲ್ಲ, ಅದರ್ವೈಸ್ ಏನು ಅಂತ? ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾ ಮಾಡಿ, ಒಳ್ಳೆ ಕತೆ ಸೆಲೆಕ್ಟ್ ಮಾಡಿ, ಆ ಸಿನಿಮಾ ಮಾಡಿ ಪ್ರತಿಯೊಬ್ಬರು ಮನ್ಸಂಗೆ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ದೇವರು ನಮ್ಮಮ್ಮ ಹೇಳ್ದಂಗೆ ರಾಘವೇಂದ್ರ ಸ್ವಾಮಿ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆನೇ ತುಂಬ ಆಫರ್ಸ್ ಏನೋ ಬಂದಿತ್ತು ನಿಮಗೆ ಅಂತ? ನಾನು ಸೀರಿಯಲ್ ಮಾಡೋವಾಗಿಂದ ಬರ್ತಾನೆ ಇದೆ ಕತೆ ಎಲ್ಲ. ಒಂದು ಒಳ್ಳೆ ಕತೆಗೋಸ್ಕರ, ಫಸ್ಟ್ ಮೂವಿ ಅಲ್ವಾ, ಸೊ ಒಂದು ಒಳ್ಳೆ ಕತೆಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ತುಂಬ ಒಳ್ಳೆಯದಾಗಲಿ. ಸೊ ಇದೇ ಥರ ಪೇಷನ್ಸು, ಕಾಮ್ನೆಸ್ಸು ಎಲ್ಲ ಹಾಗೇ ಇರಲಿ, ಬೇರೆಯವ್ರಿಗೂ ಅದು ಇನ್ಸ್ಪೈರ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಸೀಸನ್ 12 ಸ್ಪರ್ಧಿ ಧನುಷ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.